ಸಚಿವ ಚಲುವರಾಯಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಈ ವಿಚಾರದಲ್ಲಿ ತಿರುಗೇಟು ಕೊಡೋ ಕೆಲಸವನ್ನ ದೇವರಾಜೇಗೌಡರ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಆಫರ್ ಕೊಟ್ಟಾಗ್ಲೇ ಅಮಿತ್ ಶಾ ಅವರು ಹೇಳಬೇಕಾಗಿತ್ತು ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ವಾದ. ಪೊಲೀಸ್ ಸುವಾನ್ನಲ್ಲೂ ಕೂತು ಹೇಳಿದ್ರೆ ಅದು ಸಾಕ್ಷ್ಯನಾ? ಬೌರಿಂಗ್ ಕ್ಲಬ್ನಲ್ಲಿ ಸಿಸಿಟಿವಿ ದೃಶ್ಯಾವಳಿ ತೆಗಿಲಿ. ಸರ್ಕಾರ ಕಮಿಟಿ ರಚಿಸೋಕೆ ನಮಗೆ ಬೇರೆ ಕೆಲಸ ಇಲ್ವಾ? ಸರ್ಕಾರ ಬೀಳುತ್ತೆ ಅನ್ನೋದಕ್ಕೆ ಇವರೆಲ್ಲ ಯಾರು ಅಂತ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಡ್ತಾ ಇರುವಂತಹ ಪರಿ ಇದು. ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು. ಓಕೆ, ಸಿಸಿಟಿವಿ ಫುಟೇಜಸ್ ಇದ್ರೆ ಅದನ್ನ ತೆಗೀಲಿ ಅಥವಾ ರಿಲೀಸ್ ಮಾಡಲಿ ಅಂತ ಕೂಡ ಕೇಳಿದ್ದಾರೆ. ಹಾಗೆ ಸರ್ಕಾರದ ಆಯುಷ್ಯದ ಬಗ್ಗೆ ಮಾತಾಡೋದಕ್ಕೆ ಇವರು ಯಾರು ಅಂತ ಕೂಡ ಕೇಳಿದ್ದಾರೆ. ಹಾಗೆ 4 ಜನ ಸಚಿವರು ಹ್ಯಾಂಡ್ಲ್ ಮಾಡಿದ್ರು ಅನ್ನೋದನ್ನೆಲ್ಲ ತಳ್ಳಿ ಹಾಕಿದ್ದಾರೆ. ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಸರ್, ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ. ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI, IT, ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗಿಸಿಯ CCTV. ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ ಅಂದರೆ ನಮಗೆ ಎಲೆಕ್ಷನ್ ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ವ ಅವಾಗ? ಬರ ನಿರ್ವಹಣೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ಲ. ಈ ಪೆನ್ ಡ್ರೈವ್ ಹಿಂದೆ ಆಗಿತ್ತಾ? ಈಗ ಕೆಲವು ಪ್ರಶ್ನೆಗಳು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳಿರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ನೋಡಿ. ಅವ್ರ ಮೇಲೆ ಯಾವುದು ಕಂಪ್ಲೇಂಟ್ ಇಲ್ಲ ಅಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ. ಅದಕ್ಕೆ ಅವ್ರು ಇದು ಇದ್ದಾರೆ. ಅದೇನಾಗಿದೆ ಅದನ್ನು ಹೇಳಲಿ ಅಲ್ಲ ಅವರು. ಅದು ಬಿಟ್ಟು ಸುಮ್ಮನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಅಂದ್ರೆ ಯಾರಪ್ಪ ಇವರೆಲ್ಲರೂ? 5 ಕೋಟಿ ತೊಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ. ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ, ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು, ಅದೆಲ್ಲ ಮಾಡಲಿ. ಪ್ರಕರಣ ತಿರುಚೋದಕ್ಕೆ ಯತ್ನಿಸಲಾಗ್ತಾ ಇದೆ. ಡೈವರ್ಷನ್ ತಂತ್ರಗಾರಿಕೆಯ ಭಾಗ ದೇವರಾಜೇಗೌಡರು ಮಾಡಿರುವಂತಹ ಆರೋಪ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ಸಾರಾಂಶ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಸರಳ ಶಬ್ದದಲ್ಲಿ ಹೇಳೋದಾದ್ರೆ ಇಡೀ ಪ್ರಕರಣದ ದಿಕ್ಕು ತಪ್ಪಿಸೋ ಪ್ರಯತ್ನ ಇದು ಅನ್ನೋದು ಅವ್ರ ಮಾತು.